ನಮಗೆ ಕ್ಯೂರಿಯಾಸಿಟಿ. ಆಗಲೇ ದೊಡ್ಡ ಹೆಸರು ಅಪ್ಪು ಅವರು. ಆಗಲೇ ಅವರು ಸಾಕಷ್ಟು ಚಿತ್ರಗಳನ್ನು ಮಾಡಿ ಜನಗಳಿಗೆ ಜನಮಾನಸದಲ್ಲಿ ಕೂತ್ಬಿಟ್ಟಿದ್ರು. ಯಾಕಂದರೆ ಮಕ್ಕಳಿಗೆ ಅಪ್ಪು ಸರ್ ಅಂತಂದರೆ ಅದೇನೋ ಒಂದು ರೀತಿಯ ಆಕರ್ಷಣೆ. ಅವರ ಹಾಡು ಕುಣಿತ ಇವೆಲ್ಲ ನೋಡಿ ಭಾಳ ಒಂಥರ ಮಕ್ಕಳಾಗಿ ಇರ್ತಿದ್ರು ಅವರು. ಅವನ್ನ ಎತ್ಕೊಂಡು ಮುದ್ದಾಡಿ ಆ ಕ್ರೇನ್ ಮೇಲೆ ಕೂಡಿಸ್ಕೊಂಡು ಅವನ ಹತ್ರ ಹಾಡು ಹೇಳಿಸಿ ನನ್ನ ಮಗನ ಹತ್ರ ಇದೆಲ್ಲ ಮಾಡಿದರು. ಬರೀ ಅಷ್ಟೇ ಅಲ್ಲ, ಜನಮಾನಸಕ್ಕೆ ಅವ್ರು ಯಾಕೆ ಅಷ್ಟಿಷ್ಟ ಆದರು ಅಂತಂದರೆ ಒಂದಷ್ಟು ಸೇವಾ ಕಾರ್ಯಗಳನ್ನು ಮಾಡಿರುವಂಥ ದೊಡ್ಡ ಮನುಷ್ಯ. ಅದು GST 2 ಪ್ಲಾನ್ ಮಾಡಿದ್ದಾರೆ. ರೋಲ್ ಉಲ್ಟಾ ಆಗುತ್ತೆ. ಅವ್ರ ಪಾತ್ರ ಇವ್ರ ಪಾತ್ರ ಅವರು. ಸೊ ಐಟಮ್ ಸಾಂಗ್ ಅವರೇ ಮಾಡೋದು. ನಿದ್ದೆ ಬಂದ್ಬಿಟ್ಟಿರುತ್ತೆ ಎಷ್ಟೋ ಸಮಯ. 101, 102 ಜ್ವರ ಇರುತ್ತೆ. ಆವಾಗ ಡಾನ್ಸ್ ಮಾಡಬೇಕಾಗತ್ತೆ, ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗತ್ತೆ. ಸೊ ಸುಲಭವಾದ ವಿಚಾರ ಅಲ್ಲ. ಈಗ ನಾನು ಸರ್ಜನ್ ಮಾತಾಡಿದೆ, ಗೋಧೂಳಿ ಅನ್ನೋ ಸೀರಿಯಲ್ ಇವತ್ತಿಗೂ ವಿಜಯನಗರ 2-3 ಮನೆ ಗೋಧೂಳಿ ಮನೆ ಅಂತ ನೆನಪಲ್ಲಿ ಉಳಿಯಿತು ಅಂತಂದ್ರೆ ಅದು ಶಾಶ್ವತವಾಗಿರುತ್ತೆ. ಅದು ವಿಶೇಷವಾಗಿ ಸಿನಿಮಾದವರಿಗೆ ತುಂಬಾ ಆಗುತ್ತೆ. ಅದು ಸಿನಿಮಾದವರಿಗೆ, ಟೆಲಿವಿಷನ್ದವರಿಗೆ. ಹೇಗಿತ್ತಮ್ಮ ನಿನ್ನ ಪಾತ್ರ? ಅಂದ್ರೆ ಅದನ್ನ ಬಿಟ್ಟು ಬೇರೆ ಅಂದ್ರೆ ಸಿನಿಮಾದಲ್ಲಿ ನಾನು ಒಂದು ಚಮೇಲಿ ಅಷ್ಟೇ, ಇನ್ನೇನು ಇಲ್ಲ. 2 ದಿನದ ಸಾಂಗ್ ಯಾರ್ಯಾರಿಗೆ ಗೋಳ್ ಕೊಡ್ಬೇಕೆಲ್ಲ ಕೊಟ್ಬಿಟ್ಟಿದೀನಿ. ರಾತ್ರಿ ಶೂಟಿಂಗ್ ನಾವು ಹೇಳ್ಬಿಡ್ತೀವಿ ಮಾಡ್ಬೋದು ಅಂತ. ಆಗ 3 ದಿನ ಸಾಂಗ್ ಮಾಡಕ್ಕೆ 3 ದಿನ ರಿಹರ್ಸಲ್ ಮಾಡಿದ್ದಾರೆ. ಹೌದು. ಆಮೇಲೆ ನೀವು 6 ಗಂಟೆ ಮೇಲೆ ಶುರು ಮಾಡ್ತೀರಿ 2 ಗಂಟೆವರೆಗೂ. ಹಿಂಗಾಗ್ಬಿಡ್ತೀನಿ 2 ಗಂಟೆ ನೀವು ಮಾಡಕ್ಕಾಗಲ್ಲ. ಆಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ 12 ಗಂಟೆ ನೈಟ್ 12 ಗಂಟೆ ಮೇಲೆ ಎನರ್ಜಿ ಆಗಿರ್ಬೇಕು. ಹಿಂಗೆ ಎನರ್ಜಿ ಹಿಂಗ ಅಂತ ಇರ್ತಾರೆ. ಡ್ಯಾನ್ಸ್ ಮಾಸ್ಟರ್ಗೂ ಫುಲ್ ಗೋಳು ಹೊಯ್ಕೊಬಿಟ್ಟಿದ್ದೀನಿ. ಎಲ್ಲ ನೈಟ್ 6 ಗಂಟೆ 7 ಗಂಟೆ. ಅದನ್ನೇ ಕಲಾವಿದರು ಅನ್ನೋದು. ಕಲಾವಿದರು ನಾವು ಎಷ್ಟೋ ಸಮಯ ನಮಗೆ ರಂಗಭೂಮಿನಲ್ಲಿ ಅನುಭವ ಆಗಿದೆ. ಕಲಾವಿದನಿಗೆ ಪರ್ಸ್ನಲ್ ಲೈಫಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಅವ್ನು ಇನ್ನೇನು ಸ್ಟೇಜ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಹೋಗಬೇಕು, ಆ ಟೈಮಲ್ಲಿ ಅವ್ನಿಗೇನೋ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಸೊ ಶೋ ಶುಡ್ ಗೋ ಆನ್ ಅನ್ನೋದು ನಮ್ಮ ಥಿಯೇಟ್ರ್ನಲ್ಲೇ, ರಂಗಭೂಮಿಲೇ ಇರೋದು. ಎಂಥದ್ದೇ ಪರಿಸ್ಥಿತಿನಲ್ಲೂ ಕೂಡ ಆತ ತನ್ನ ಮಾನಸಿಕತೆನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು, ಎಸ್ ನಾನು ಇಲ್ಲಿ ಇದು ಜನಗಳಿಗೋಸ್ಕರ ಏರ್ಪಾಡಾಗಿರುವಂಥ ಒಂದು ಪ್ರದರ್ಶನ, ಇದು ಪಬ್ಲಿಕ್ ಶೋ, ಇದು ನಾನು ನನ್ನ ಪರ್ಸ್ನಲ್ ಲೈಫ್ನ, ಯಾಕಂತಂದರೆ ಜನಗಳು ಕಾಯ್ತಾ ಇರ್ತಾರೆ, ಆ ಪಾತ್ರ ನೋಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಸೊ ನಾವು ಅದನ್ನು ಬಿಟ್ಟು ಹೊಟ್ಟೋದ್ರೆ ಇಡೀ ಶೋ ನಿಂತೋಗುತ್ತೆ. ಸೊ ಹಾಗಾಗಿ ಎಷ್ಟೋ ದೊಡ್ಡ ಕಲಾವಿದರನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಹೆಸರುಗಳು ಬೇಡ, ಅವರು ತಮ್ಮ ವೈಯಕ್ತಿಕ ಬದುಕನ್ನು ಬದಿಗಿಟ್ಟು 1.5 ಗಂಟೆ 2 ಗಂಟೆ ಜನಗಳಿಗೆ ಮನೋರಂಜಿಸಿ ತದನಂತರ ಬಹಳ ದೊಡ್ಡ ಡೆತ್ ಆಗೋಗ್ಬಿಟ್ಟಿರುತ್ತೆ, ಇನ್ನೇನೋ ಆಗ್ಬಿಟ್ಟಿರುತ್ತೆ. ಆದರೂ ಕೂಡ ಕಲಾವಿದರು ನಾವು ಅದು ಯಾವುದನ್ನು ತೋರಿಸ್ಕೊಳ್ದಲೆ, ನಮ್ಮ ವೈಯಕ್ತಿಕ ಬದುಕನ್ನು ಎದುರಿಗೆ ರಾಚಿದಲೆ ನಮ್ಮ ಪಾತ್ರಗಳನ್ನು ಮಾಡಿ ಅವ್ರಿಗೆ ಖುಷಿ ಕೊಟ್ಟು ನಂತರ ನಾವು ನಮ್ಮ ವೈಯಕ್ತಿಕ ಬದುಕಿಗೆ ಹೋಗ್ತೀವಿ. ನಿದ್ದೆ ಬಂದ್ಬಿಟ್ಟಿರುತ್ತೆ ಎಷ್ಟೋ ಸಮಯ. 101, 102 ಜ್ವರ ಇರುತ್ತೆ. ಆವಾಗ ಡಾನ್ಸ್ ಮಾಡಬೇಕಾಗತ್ತೆ, ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗತ್ತೆ. ಸೊ ಸುಲಭವಾದ ವಿಚಾರ ಅಲ್ಲ. ಇದನ್ನು ಒಂದಷ್ಟು ವಿಚಾರಗಳು ಗೊತ್ತಿರಲಿ ಅಂತ. ಯಾಕಂದರೆ ವೈಯಕ್ತಿಕವಾಗಿ ನಾವು ನಲುಗ್ತಾ ಇರ್ತೀವಿ, ಸೋತೋಗ್ಬಿಟ್ಟಿರ್ತೀವಿ. ಆದರೂ ಒಂದು ನಗುಮುಖವನ್ನು ಇಟ್ಕೊಂಡು, ಒಂದು ಮಂದಹಾಸವನ್ನು ಇಟ್ಕೊಂಡು ನಾವು ಆ ಪಾತ್ರನ ಹಾಗೆ ಕಟ್ಟಿಕೊಟ್ಟು ಹೋಗ್ಬೇಕು ಮನೆಗೆ. ಹಾಗಾಗಿ ಒಬ್ಬ ನಟನಾಗಿದ್ದು, ಒಬ್ಬ ನಿರೂಪಕನಾಗಿದ್ದು, ಟೆಲಿವಿಷನಲ್ಲಿ ತಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡೋದಂತಹ ಒಬ್ಬ ಸುಜನ್ ಲೋಕೇಶನ್ ಅಂತ ಒಬ್ಬ ವ್ಯಕ್ತಿ ನಿರ್ದೇಶಕನಾದಂಥ ಸಮಯದಲ್ಲಿ ನೀವು ಕಂಡಂಥ ಪರ್ಸ್ಪೆಕ್ಟಿವ್ ಆಗಿತ್ತು 3 ಜನಕ್ಕೂ? ನಮಗೇನು ಅನಿಸಲಿಲ್ಲ. ಯಾಕಂದ್ರೆ ನಾವು ಹಿಂದಿನ ಪಿಕ್ಚರ್ ಮಾಡಿದಾಗಲೂ ಸೇಮ್ ಸುಜನ್, ಡೈರೆಕ್ಟ್ ಆದಾಗಲೂ ಸೇಮ್ ಸುಜನ್ ಇದ್ದ. ಬಟ್ ಡೈರೆಕ್ಟರ್ ಅನ್ನೋ ಹೆಸರಿತ್ತು, ಅವ್ರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಅವಾಗ ಬರೀ ಅವನು ಮಾಡ್ತಿದ್ವಿ. ಈಗ ಅವನ ಜೊತೆಗೆ ನಾನು, ನಾಣಿಯರು, ಕ್ಯಾರೆಕ್ಟರ್ ಎಲ್ಲ ಯೋಚನೆ ಮಾಡಬೇಕು, ಅವ್ರಿಗೆ ಸ್ಪೇಸ್ ಕೊಡಬೇಕು. ಈಗ ಏನು ಗೊತ್ತಾ, ಅವನ ಯೋಚನೆ ಯಾರ್ದು ಮೇಲೆ ಕೆಳಗೆ ಇಲ್ಲ. ಅಳತೆ ಹಾಕಿದ್ರೆ ಎಲ್ಲರೂ ಒಂದೇ ನಡೆದಿದೆ ಕ್ಯಾರೆಕ್ಟರ್. ಆ ಥರ ಡೈರೆಕ್ಟರ್ಗಳು ಸೇಮ್ ಕ್ಯಾರೆಕ್ಟರ್. ನನಗಂತೂ ಅವನ ಬೆಳವಣಿಗೆ ಪ್ರತಿ ಹಂತದಲ್ಲೂ ಒಂದು ದೊಡ್ಡ ಆಶ್ಚರ್ಯ. ಯಾಕೆಂತಂದರೆ ನಾನು ಸುಜನನ್ನು ಭಾಳ ಚಿಕ್ಕ ವಯಸ್ಸಿನಲ್ಲಿ ನೋಡಿದವು. ನಾನು ಪ್ರಾಬ್ಲಿ ಅವನು 9ನೇ ಕ್ಲಾಸ್ 10ನೇ ಕ್ಲಾಸಲ್ಲೂ ಇದ್ದ ಅಂತ ಕಾಣುತ್ತೆ. ಅವರ ತಂದೆ ಲೋಕೇಶ್ ಅವರು ನಮಗೆಲ್ಲ ಒಂದು ನಾಟಕನ ನಿರ್ದೇಶನ ಮಾಡಿದರು, ಮೃಚ್ಛಕಟಿಕ ಅಂತ. ಅದರಲ್ಲಿ ನಾನು ಶಕಾರನ ಪಾತ್ರ
ಮಾಡಿದ್ದೆ. ನಾನು ಮುಚ್ಚಕಟ್ಟಿಗೆ ಮೈತ್ರಿಯ ಮಾಡಿದ್ದೆ. ವೆರಿ ಗುಡ್. ನೋಡಿ ಸೆಂಟ್ರ್ ಯಾರು ಅದಕ್ಕೆ ಆಶೀರ್ವಾದ ತಗೋತಾ ಇದ್ದೀನಿ. ಸೊ ಆ ಚಿಕ್ಕ ವಯಸ್ಸಿನಿಂದ ಅವನು ಈ ಎತ್ತರಕ್ಕೆ ಬೆಳಿತಾನೆ ಅನ್ನೋ ಅಂದಾಜಿರಲಿಲ್ಲ ನನಗೆ ಪ್ರತಿ ಹಂತದಲ್ಲೂ. ಅದಾದ ನಂತರ ಅವನು ಎಷ್ಟೋ ವರ್ಷಗಳ ನಂತರ ಪ್ರೊಡಕ್ಷನ್ ಮಾಡ್ದ, ಟೆಲಿವಿಷನ್ ಸೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡ್ದ ತಂದೆ ಹೆಸರಲ್ಲಿ. ಅದಾದಮೇಲೆ ಇನ್ನೊಂದು ಮಜಲು, ಅವನು ಆ್ಯಂಕರ್ ಪರ್ಸನ್ ಆಗಿ ಭಾಳ ಸಕ್ಸಸ್ಫುಲ್ ಆದಂಥ ಮಜಾ ವಿತ್ ಸೃಜಾ ಅಂತನೋ, ಮಜಾ ಟಾಕೀಸ್ ಅಂತನೋ, ಮಜಾ ಭಾರತ ಅಂತನೋ, ಯಾವುದೋ ಒಂದಷ್ಟು. ಆ್ಯಂಡ್ ಒಬ್ಬ ನಿರ್ಮಾಪಕನಾಗಿ ಬೆಳೆದ, ಅದು ಒಂದು ಆಶ್ಚರ್ಯ. ನಂತರ ಇನ್ನೊಂದು ಆಶ್ಚರ್ಯ GST. ಅವನಲ್ಲೊಬ್ಬ ಅಫ್ಕೋರ್ಸ್ ಈಗ ಟೆಲಿವಿಷನ್ ಶೋಸ್ನ, ರಿಯಾಲಿಟಿ ಶೋಸ್ನ ಡೈರೆಕ್ಟ್ ಮಾಡೋದು, ಆ್ಯಂಕರಿಂಗ್ ಮಾಡೋದು ಅದೊಂದು ಇದಾದರೆ, ಸಿನಿಮಾನ ಡೈರೆಕ್ಟ್ ಮಾಡೋದು ಸುಲಭವಾದ ಮಾತಲ್ಲ. ಸೊ ಅದನ್ನೂ ಕೂಡ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಅವನು ನೀನು ಮಾಡಬೇಕು ಪಾತ್ರ ಅಂತ ಹೇಳಿದಾಗ ನಾನು ಖುಷಿಪಟ್ಟೆ. ಬಟ್ ಇವನು ಸಿನಿಮಾ ಡೈರೆಕ್ಟ್ ಮಾಡ್ತೀವನಲ್ಲ, ಹೆಂಗೆ ಮಾಡ್ತಾನೆ ಅನ್ನೋ ಒಂದು ಕುತೂಹಲನೂ ಇತ್ತು. ಬಟ್ ಎಷ್ಟೋ ಒಂದು 160 ಸಿನಿಮಾ, 106 ಸಿನಿಮಾ ಡೈರೆಕ್ಟ್ ಮಾಡಿರೋ ಒಬ್ಬ ನಿರ್ದೇಶಕನ ಕರಾಮತ್ತು ಅವನಲ್ಲಿ ಇತ್ತು. ನನಗೆಲ್ಲೂ ಅವನು ಹೊಸಬ ಅನಿಸ್ಲೇ ಇಲ್ಲ. ಒಬ್ಬ ನುರಿತ ನಿರ್ದೇಶಕ. ಈಗ ನಾವು ಅವ್ರ ಸೃಜಾ ನಮಗೆ ಹಳೆ ಗೆಳೆಯ, ಅವ್ನ ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀವಿ ಅಂತ ನಾನೇನು ಹೊಗಳೋಕ್ಕೆ ಹೋಗೋದಿಲ್ಲ. ಬಟ್ ಖುಷಿ ಆಯಿತು, ಆಶ್ಚರ್ಯನೂ ಆಯಿತು. ಆ್ಯಂಡ್ ಭಾಳ ಅವನಿಗೆ ಎಷ್ಟು ಚೆನ್ನಾಗಿ ಅವನ ಕತೆ ಮೇಲೆ ಹಿಡ್ತಾ ಇತ್ತು ಅಂತಂದರೆ, ಕತೆ ಮೇಲೆ ಹಿಡ್ತಾ ಇತ್ತು, ಪಾತ್ರಗಳು ಹೇಗೆ ಶೇಪಪ್ ಆಗಬೇಕು ಅಂತ ಗೊತ್ತಿತ್ತು. ಗಿರಿ ಪಾತ್ರ ಆಗ್ಬೋದು, ನನ್ನ ಪಾತ್ರ ಆಗ್ಬೋದು, ಮಾಡಿರೋ ಅಷ್ಟೂ ಜನಗಳ ಪಾತ್ರದ ಬಗ್ಗೆ ಎಲ್ಲೂ ಅವನಿಗೆ ಸಿಕ್ಕಿರಲಿಲ್ಲ, ನಿರೂಪಿಸೋ ವಿಚಾರದಲ್ಲಿ ಸಿಕ್ಕಿರಲಿಲ್ಲ. ಅಷ್ಟೇ ಅವನಿಗೇನು ಬೇಕೋ ಅದನ್ನು ನಮ್ಮಿಂದ ತೆಗೆಸ್ಕೊಂಡ. ಅದು ಒಬ್ಬ ನುರಿತ ನಿರ್ದೇಶಕನ ಕೈಚಳಕ. ಎಷ್ಟೋ ಜನಕ್ಕೆ ತಲೆಯಲ್ಲಿರುತ್ತೆ, ಅದನ್ನು ತಲುಪಿಸೋದಕ್ಕೆ ಬರೋದಿಲ್ಲ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಹಿ ವಾಸ್ ಕ್ವೈಟ್ ಗುಡ್. ಆ್ಯಂಡ್ ಏನು ಬೇಕು ಅದನ್ನು ಎಕ್ಸಿಕ್ಯೂಟ್ ಮಾಡಿಸ್ಕೊಂಡಿದ್ದಾನೆ. ಎಲ್ಲ ಡಿಪಾರ್ಟ್ಮೆಂಟಿಂದ ಎಲ್ಲರ ಹತ್ರನೂ ಚೆನ್ನಾಗಿ ಕೆಲಸ ತೆಕ್ಕೊಂಡಿದ್ದಾನೆ. ಆ ರಿಸಲ್ಟ್ ಕಾಣ್ತಾ ಇದೆ. ಆ್ಯಂಡ್ ಈಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಆ ಖುಷಿ, ನಮ್ಮೆಲ್ಲರ ಖುಷಿ ಜನಗಳಿಗೆ ತಲುಪಬೇಕು, ಅವರು ಖುಷಿ ಪಡಬೇಕು ಅನ್ನೋ ನಮ್ಮ ಆಸೆ. ಸಂಗೀತ ತುಂಬ ಚಿಕ್ಕ ಡ್ಯೂರೇಷನ್ ಅಲ್ಲ ನನ್ನನ್ನು ಬರ್ಸ್ಕೊಂಡ್ರಿ, ಯಾಕೆ ಫುಲ್ ಫ್ಲೆಜ್ ಕೊಡಿಲ್ಲ ಅಂತ ಔಟ್ ಆಫ್ ಇವಾಗ ಗಲಾಟೆ ಮಾಡಿದ್ದೀರಾ ಸುಜನ್ ಜೊತೆಗೆ? ಅಯ್ಯೋ ನಿಜವಾಗ್ಲೂ ಮಾಡಿದ್ದೀನಿ. ಅವ್ರಿಗೆ ಅಯ್ಯೋ ಯಾಕಾದ್ರೆ ಹುಡುಗಿನ ಕರ್ಕೊಂಡು ಅನಿಸ್ಬಿಟ್ಟಿರುತ್ತೆ. ಹೌದು ಸರ್, ನೀವು ನಾನು ಹೀರೋಯಿನ್ ಮಾಡಿಲ್ಲ ಅಂತ ಅವರು ಪಾಪ ಬೇಜಾರ ಹೋಗ್ಬಿಟ್ಟಿದ್ದಾರೆ. ಬಟ್ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಸೃಜನ್ ಸರ್. ಮತ್ತು ಇನ್ನು ಅವ್ರು ಫಸ್ಟ್ ಡೈರೆಕ್ಷನಲ್ಲಿ ನಾನು ಒಬ್ಳಾಗಿರೋದು ನಿಜವಾಗ್ಲೂ ಖುಷಿ. ಯಾವತ್ತಿಗೂ ಹೇಳ್ಕೊಬೋದು ಫಸ್ಟ್ ಡೈರೆಕ್ಷನ್ ನಾನು ಇದ್ದೀನಿ ಅಂತ ಹೇಳಿ. ಅಂದರೆ ಆಗುತ್ತೆ, ನಿಮ್ಮ ಡ್ಯೂರೇಷನ್ ತುಂಬ ಚಿಂತಾಗಿರುತ್ತೆ. ಮಿಕ್ಕಿದ ನೋಡಿದಾಗ ಅದು ಯೂಶಲಿ ಫೀಲ್ ಆಗುತ್ತೆ. ಹೌದು, ಖಂಡಿತ. ಇವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಾಗ ಈ ಮೂವಿನಲ್ಲಿ ನಾನು ಮಿಸ್ ಆದ್ನಲ್ಲ, ಇಷ್ಟೊಂದು ಕಾಮಿಡಿ ಇದೆ, ನಾನು ಇರಬೇಕಿತ್ತು ಅವ್ರಗಳ ಜೊತೆ ಅಂತ ಫೀಲ್ ಆಗುತ್ತೆ. ರಿಯಲಿ ಐ ಮಿಸ್. ಇಲ್ಲ, ಕೆಲಸ ನಮ್ಗನ್ಸುತ್ತೆ ಈ ಸಾಂಗ್ ನಾವು ಮಾಡಿವಲ್ಲ ಅಂತ. ಎಷ್ಟಿದ್ರು ಸಾಕಾಗಲ್ಲ ಅಂತ. ನಾವು ಒಂದು ಹಾಕೊಂಡು ನಾವು ಚಮೇಲಿ ಅಂತಿದ್ರೆ ಹೆಂಗಿರೋದು. ಅಲ್ಲ, ಅದು GST 2ನಲ್ಲಿ ಪ್ಲಾನ್ ಮಾಡಿದ್ದಾರೆ. ರೋಲ್ ಉಲ್ಟಾ ಆಗುತ್ತೆ. ಕರೆಕ್ಟ್. ಅವ್ರ ಪಾತ್ರ ಇವರು, ಇವ್ರ ಪಾತ್ರ ಅವರು. ಸೊ ಐಟಮ್ ಸಾಂಗ್ ಅವರೇ ಮಾಡೋದು. ಹೆಂಗಿರ್ಬೋದು ಸರ್? ಇಷ್ಟು ಎಂಜಾಯ್ ಮಾಡ್ತಿದ್ಯಾ ಅಂದ್ರೆ ಕಾಮಿಡಿ ಸರಸರ ಗೊತ್ತು. ಗಿರಿಕೆಂಡು ಸರ್, ನನಗೆ ಕಷ್ಟ ಸಂಗೀತ ಮಾಡ್ಬೋದ ಅಂತ. ಯಾಕಂದ್ರೆ ಗಿರಿ ಸಕಲ ಕಲಾ ವಲ್ಲಭ ಸರ್ ಮಾಡ್ಬಿಡ್ತಾನೆ. ಬಟ್ ಇಲ್ಲಿ ಗೋಸ್ಟ್ ಬಟ್ ಟೈಲರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ವಾ ಹೋಲಿಬೇಕು ಹೇಳಿಲ್ವಾ? ಟೈಲರ್ ಕಷ್ಟ ಅಂತ ಹೇಳ್ಬಿಡೋದು. ಇಮ್ಯಾಜಿನೇಷನ್ ನಾವು ಮಾಡ್ಕೊಂಡು ಹೇಳ್ಕೊಂಡು ಎಡಿಟರ್ ಒಂದು ಸಮಸ್ಯೆ ಬರುತ್ತೆ, ಹೆಂಗ್ ಕಟ್ ಮಾಡಿ ಸರ್. ಗೋಸ್ಟ್ ಇನ್ ಟ್ರಬಲ್ ಅಂದ್ರೆ ನನಗೆ ಕ್ಯೂರಿಯಸ್ ಅನ್ನೋದಕ್ಕಿಂತಲೂ ಇಸ್ ಇಟ್ ಪಾಸಿಬಲ್ ಅನ್ನುವಂತ ನನ್ನ ಫೀಲಿಂಗ್. ಇದಕ್ಕೆ ನೀವು ಕೊಡುವಂತಹ ಒಂದು ರಿಯಾಕ್ಷನ್ ಏನು ಸರ್? ಗೋಸ್ಟ್ ಇನ್ ಟ್ರಬಲ್ ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನೀವು ಕಲಾವಿದರಾಗಿ ಮಾಡೋದ್ರಿಂದ, ಇಡೀ ಸಿನಿಮಾ ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಎಸ್ ಹೌದು ಅಂತ. ಇಲ್ಲ, ಈ ಪ್ರಶ್ನೆ ದೆವ್ವಗಳನ್ನೇ ಕೇಳಬೇಕು. ಅದರಲ್ಲಿ ಒಂದು ದೆವ್ವ ನಮ್ಮ ಜೊತೆಲಿ ಕೂತಿದೆ, ನಾನು ದೆವ್ವ ಅಲ್ಲ. ಬಟ್ ಈ ದೆವ್ವಗಳು ಹೇಳ್ತಾ ಹೋದ್ರೆ ಕತೆ ರಿವೀಲ್ ಆಗ್ಬಿಡುತ್ತೆ, ನಮಗೆ ಕಾಟ ಕೊಟ್ಬಿಡ್ತವೆ. ಇವೆಲ್ಲ ಸೇರ್ಕೊಂಡು ನಮಗೆ ಕಾಟ ಕೊಡ್ತವೆ. ಸೊ ಅವರೇ ಅದಕ್ಕೆ ಉತ್ತರ ನೋಡಿ. ಅವರು ಪರಮಾತ್ಮ, ನಾವು ಆತ್ಮ, ಅವ್ರು ಪರಮಾತ್ಮ ಬರ್ತಾರಲ್ಲ ಅವ್ರನ್ನ ಕೇಳಿ. ನೀವು ಕರೆಕ್ಟ್ ಪೋಸ್ಟರ್ ನೋಡಿದ್ರ ನೀವು? ಇನ್ನೊಂದು ಪೋಸ್ಟ್ ಇದೆ ನೋಡಿ, ಅದು ನೋಡಿ. ಯಾರ್ಯಾರು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇದಾರೆ ಅವರೆಲ್ಲ ಆತ್ಮಗಳು. ಬಿಟ್ಕೊಟ್ರು, ಅದಕ್ಕೆ ನಮಗೂ ಗೊತ್ತೇ ಆಗಿಲ್ಲ, ಇವರೇ ಹೇಳ್ಬಿಟ್ರು. ಅಲ್ಲ, ಒಂದು ಪೋಸ್ಟರ್ ಅಲ್ಲಿ ತುಂಬಾ ಕಷ್ಟ. ಸೃಜನ್ ಅವರನ್ನ, ಅವರ ಮುಖವನ್ನ ಎಲ್ಲರೂ ಇಟ್ಕೊಂಡಿದ್ದಾರೆ ಹಿಂಗೆ. ಒಳ್ಳೆ ಪೋಸ್ಟರ್, ಎಲ್ಲರಲ್ಲೂ ತಾನೇ ಇದ್ದೀನಿ ಅಂತ.
ಇಲ್ಲ ಆತ್ಮ ಮತ್ತು ಪರಮಾತ್ಮ ಅಂದು ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ನಿಂತ್ಕೊಂಡ್ಬಿಟ್ರು. ಅದನ್ನ ಬರ್ದೇ ಇರತ್ತ ಸರ್ ನಮಗೆ ನಮಗೆ ಜಟಾಕಿದಲ್ಲಿ ಅಪ್ಪಣ್ಣ ಬಂದ್ಬಿಟ್ಟಾಗ ಸೃಜನ್ ಅವರ ಕನ್ವರ್ಸೇಷನ್ ಎಷ್ಟು ಚೆನ್ನಾಗಿದೆ episode. ಸ್ಮೈಲು ಇವತ್ತಿಗೂ ಸರ್ ಹೌದು. ನಾವು ನೋಡ್ಬೇಕು ಅಂತ ಜಸ್ಟ್ ಮನಸ್ಸಲ್ಲಿ ಅನ್ಕೊಂಡ್ರೆ ಅದು ಅಲ್ಲಿ ಪಾಪಪ್ ಆಗ್ಬಿಡುತ್ತೆ. ಆ ಥರದ ಕನೆಕ್ಟಿವಿಟಿ ಆತ್ಮ ಪರಮಾತ್ಮ ಹೌದು. ಒಂದು ಸುಮ್ಮನೆ ಒಂದು ವಿಕಾರ ಆದ್ರೆ ಅಪ್ಪಣ್ಣಂದು ಈ ಕಾಲಲ್ಲೇ ಇರ್ತಾರೆ ಅವರು ಅಲ್ವಾ? ನಮಗೆ ಒಂದು ಜ್ಞಾಪಕದಲ್ಲೇ ಇರ್ತಾರೆ. ನಾವು ಚಿಕ್ಕ ವಯಸ್ಸಿನ ನೋಡ್ರಂತ ನಟ, ನಾವು ಬೇಕಾಗಿರೋ ನಟ, ನಾವು ಇಷ್ಟಪಡೋ ನಟ, ಮರೆಯಕ್ಕೆ ಚಾನ್ಸೇ ಇಲ್ಲ. ನೆವರ್ ಫಾರ್. ಏನು ಹೇಳೋದು, ದುಃಖ ಆಗ್ತದೆ. ಇಷ್ಟು ಬೇಗ ನಾವು ಕಳ್ಕೊಬಾರ್ದಾಗಿತ್ತು. ಆ್ಯಂಡ್ ನಾನು ಕೂಡ ಭಾಳ ಚಿಕ್ಕವನಾಗಿದ್ದಾಗ ನಾವು ಇಲ್ಲಿ ನಮ್ಮ ತಂದೆ ಜೊತೆಲಿ ನನಗೆ ನೆನಪಿದ್ದ ಹಾಗೆ ಕಂಠೀರವ ಸ್ಟುಡಿಯೋದಲ್ಲಿ ಸಮಯದ ಗೊಂಬೆ ಶೂಟಿಂಗಲ್ಲಿ ನಾನು ನಮ್ಮ ತಂದೆ ಕೈ ಹಿಡ್ಕೊಂಡು ಚಿತ್ರೀಕರಣ ನೋಡೋಕೆ ಹೋಗಿದ್ದೆ. ಸೊ ಆಗ ಅಣ್ಣವರು ನಮ್ಮ ತಂದೆ ವಾಕ್ ಮಾಡ್ತಾಯಿದ್ರು ಕಂಠೀರವ ಸ್ಟುಡಿಯೋದಲ್ಲಿ. ಅವ್ರ ಮಧ್ಯೆ ನಾನು ಇವರ ಬೆರಳಿಟ್ಕೊಂಡು ನಮಗೆ ಕ್ಯೂರಿಯಾಸಿಟಿ. ಆಗಲೇ ದೊಡ್ಡ ಹೆಸರು ಅಪ್ಪು ಅವರು. ಆಗಲೇ ಅವರು ಸಾಕಷ್ಟು ಚಿತ್ರಗಳನ್ನು ಮಾಡಿ ಜನಮಾನಸದಲ್ಲಿ ಕೂತ್ಬಿಟ್ಟಿದ್ರು. ನಾನೇನು ಮಾಡಿದೆ, ನನಗೂ ಎಲ್ಲ ಚಿಕ್ಕವನಲ್ಲ, ನನಗೇನು ಗೊತ್ತಿಲ್ಲ, ನಾನು ನೋಡೇ ಬೆರಗಾಗ್ಬಿಟ್ಟಿದ್ದೀನಿ ಅವ್ರನ್ನ. ಅವ್ರು ಕಾಸ್ಟ್ಯೂಮಲ್ಲಿದ್ದರು, ಮೇಕಪ್ಪಲ್ಲಿದ್ದರು ಅಣ್ಣವರು. ಸೊ ನಾನು ಮಧ್ಯದಲ್ಲಿ ನಾನು ಏನೋ ಕೇಳಬೇಕು ಅಂದ್ಬಿಟ್ಟು ಅಂಕಲ್ ಲೋಹಿತ್ ಎಲ್ಲಿ ಅಂದೆ ನಾನು. ನಮ್ಮ ತಂದೆ ಕಡೆಗೆ ತೋರಿಸ್ಬಿಟ್ಟು ಹಿಂಗೆ, ಇಲ್ಲೇ ಇದೆ ಆಶ್ವ ಸೇರಿಸ್ಕೊಂಡ್ಬಿಡು, ಇಲ್ಲೇ ಇದ್ದಾರಲ್ಲ ಅಂದರು. ಲೋಹಿತ್ ಆಶ್ವ. ಆವಾಗ ಅವ್ರ ಹೆಸರು ಲೋಹಿತ್, ಅಪ್ಪು ಸರ್ ಹೆಸರು ಲೋಹಿತ್. ಆಗ ಆಶ್ವ ಸೇರಿಸ್ಕೊಂಡ್ಬಿಟ್ಟು ಇಲ್ಲೇ ಇದ್ದಾರಲ್ಲ ಅಂತ ನಮ್ಮ ತಂದೆ ಕಡೆಗೆ ತೋರಿಸಿ ಹೇಳಿದರು. ಸೊ ಅದು ನನ್ನ ಮೊದಲನೇ ನೆನಪು. ಆ್ಯಂಡ್ ಆಗಿನ ಕಾಲಕ್ಕೆ ದೊಡ್ಡ ಸ್ಟಾರ್ ಅವರು. ಪ್ರಾಬಬ್ಲಿ ಎರಡು ನಕ್ಷತ್ರಗಳು, ಆಮೇಲೆ ಲಕ್ಷ್ಮೀನಾರಾಯಣ್ ಸರ್ ಮಾಡಿದ ಸಿನಿಮಾ, ನಮ್ಮ ಶಂಕರನಾಥ ಅರವಿಂದ್ ಮಾಡಿದಲ್ಲ, ಯಾವುದು ಸರ್ ಅದು, ಬೆಟ್ಟದ ಹೂವು, ಇವೆಲ್ಲ ಮಾಡಿ ಆಗಲೇ. ತದನಂತರ ನಮಗೆ ಖುಷಿ ಕೊಟ್ಟದ್ದನ್ನೋದ್ರೆ ನಮಗೆ ಕಲಾವಿದರಾಗಿ ಬೆಳೀತಾ ಒಂದು ಆಸೆ ಇತ್ತು. ಅಣ್ಣವ್ರ ಜೊತೇಲಿ ಸುಮ್ಮನೆ ಹಿಂಗೆ ನಿಂತ್ಕೋಬೇಕು, ಕಾಣಿಸ್ಕೋಬೇಕು ಅಂತ. ಅದು ಆಗಲೇ ಇಲ್ಲ. ವಿಷ್ಣು ಸರ್ ಜೊತೇಲಿ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಚಿತ್ರದಲ್ಲಿ ಅವಕಾಶ ಸಿಗ್ತದು, ಜ್ಯೇಷ್ಠದಲ್ಲಿ. ಆಮೇಲೆ ಆನಂದ್ ಸರ್ ಜೊತೇಲಿ ಇದೇ ಥರ ನಾನು ಎಲ್ಲೋ ಒಂದು ಪುಟ್ಟದಾಗಿ ಸುಮ್ಮನೆ ಪಾತ್ರ ಮಾಡೋದು ಬೇಡ, ನಮಗೆಲ್ಲ ಆಸೆ ಇದ್ದಿದ್ದು ಒಂದು ಸುಮ್ಮನೆ ಫ್ರೇಮಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಕು ಅಂತ. ಅದು ಆನಂದ್ ಸರ್ ಜೊತೆಲೂ ನೆರವೇರಿತು ನಮಗೆ. ಸೊ ಅಂಥ ದೊಡ್ಡ ಕಲಾವಿದರುಗಳ ಜೊತೇಲಿ ಆಯಿತು. ಅಪ್ಪು ಸರ್ ಜೊತೆಲೂ ಕೂಡ 2 ಚಿತ್ರ ಮಾಡಿದೆ ಅಂತ ಕಾಣುತ್ತೆ. ರಾಮ್ ಒಂದು ಆ್ಯಂಡ್ ಪವರ್. ಅವೆರಡೂ ಕೂಡ ಕಾಮಿಡಿ ರೋಲ್ಸ್ ನೋಡಿ. ಅವರ ಚಿತ್ರದಲ್ಲಿ ನನಗೆ ಇದೇ ಥರ 2 ಕಾಮಿಕಲ್ ರೋಲ್ಸ್ಗೆ ನನ್ನ ಕ್ಯಾಸ್ಟ್ ಮಾಡಿದ್ರು. ಆ್ಯಂಡ್ ತಮಾಷೆಯಿಂದ ಕೂಡಿರೋದು ಯಾವಾಗಲೂ ನೀವು ಹೇಳಿದಾಗೆ ಆ ಸ್ಮೈಲಿಂಗ್ ಫೇಸೆ. ಆ್ಯಂಡ್ ನನ್ನ ಮಗ ಭಾಳ ಪುಟಾಣಿ, ಅವನ್ನ ಕರ್ಕೊಂಡೋಗಿದ್ದೆ ನಾನು ಚಿತ್ರೀಕರಣಕ್ಕೆ, ರಾಮ ಚಿತ್ರೀಕರಣಕ್ಕೆ. ಸೊ ಇವನ್ನ ನೋಡಿ ಅಪ್ಪು ಸರ್ನ ನೋಡಿ ಎಕ್ಸೈಟ್ ಆಗಿದ್ದಾನೆ. ಯಾಕಂದರೆ ಮಕ್ಕಳಿಗೆ ಅಪ್ಪು ಸರ್ ಅಂತಂದರೆ ಅದೇನೋ ಒಂದು ರೀತಿಯ ಆಕರ್ಷಣೆ. ಅವರ ಹಾಡು ಕುಣಿತ ಇವೆಲ್ಲ ನೋಡಿ ಭಾಳ ಒಂಥರ ಮಕ್ಕಳಾಗಿ ಇರ್ತಿದ್ರು ಅವರು. ಅವನ್ನ ಎತ್ಕೊಂಡು ಮುದ್ದಾಡಿ ಆ ಕ್ರೇನ್ ಮೇಲೆ ಕೂಡಿಸ್ಕೊಂಡು ಅವನ ಹತ್ರ ಹಾಡು ಹೇಳಿಸಿ ನನ್ನ ಮಗನ ಹತ್ರ ಇದೆಲ್ಲ ಮಾಡಿದರು. ಸೊ ವಾಸ್ ಸಚ್ ಏನೋ. ಆಮೇಲೆ ನನಗೆ ಯಾವಾಗಲೂ ಒಂದ್ಸರಿ ಕಲಾವಿದರ ಸಂಘದ ಮೀಟಿಂಗಲ್ಲಿ ಎದುರು ಸಿಕ್ಕಿಬಿಟ್ಟು ನಿಮ್ಮನ್ನು ನೋಡೋದು ನಂಗೆ ಭಾಳ ಖುಷಿಯಾಗುತ್ತೆ ಅಂದರು. ಯಾಕೆ ಅಂತ ಏನೋ ಹಂಗೆ ಈಗ ಸಡನ್ನಾಗಿ ಮೆಟ್ಲು ಇಳಿತಾ ಎದುರು ಬದ್ರಾದಾಗ ಈ ಮಾತಂದಾಗ ಏನಕ್ಕಂದ್ರು ಯಾತಕ್ಕಂದ್ರು ಅಂತಂದ ನಾನು ಯೋಚನೆಗೆ ಬಿದ್ದೆ, ಏನಕ್ಕಂದ್ರು ಅಂತ. ಆಮೇಲೆ ತಿರುಗಿ ವಾಪಸ್ಸು ಅವರು ದುಬೈಯಿಂದನೋ ಎಲ್ಲೋ ಗಲ್ಫಿಂದನೋ ವಾಪಸ್ಸು ರಿಟರ್ನ್ ಆಗ್ಬೇಕಾರೆ ಫ್ಲೈಟಲ್ಲಿ ನನ್ನ ಒಂದು ತಮಿಳು ಚಿತ್ರ ಪಾಂಡ್ಯ ನಾಡು ನೋಡಿದ್ರಂತೆ. ಅದನ್ನು ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿ ನನಗೆ ಅವ್ರನ್ನ ಆ ಮಾತನ್ನು ಹೇಳಿದೆ ಅಂತ ಹೇಳಿದ್ರು ನನಗೆ. ಸೊ ಈ ಥರದ ಹಲವಾರು ನೆನಪುಗಳು ಇದೆ. ಆ್ಯಂಡ್ ಇವತ್ತು ಬರೀ ಅಷ್ಟೇ ಅಲ್ಲ, ಜನಮಾನಸಕ್ಕೆ ಅವ್ರು ಯಾಕೆ ಅಷ್ಟು ಇಷ್ಟ ಆದರು ಅಂತಂದರೆ ಒಂದಷ್ಟು ಸೇವಾ ಕಾರ್ಯಗಳನ್ನು ಮಾಡಿರುವಂಥ ದೊಡ್ಡ ಮನುಷ್ಯ. ಆ್ಯಂಡ್ ಅದ್ಭುತವಾದ ವ್ಯಕ್ತಿತ್ವ, ತಂದೆಯಂತೆ ಮಗ. ಏನು ಹೇಳೋದು, ಅಷ್ಟು ಅಂತ ಚಿಕ್ಕ ವಯಸ್ಸಿಗೆ ಅಂತ ಅದ್ಭುತವಾದಂಥ ದೊಡ್ಡ ಸಾಧಕ. ಸೊ ಅವ್ರನ್ನ ಭಾಳ ಬೇಗ ಕಳ್ಕೊಂಡಿದ್ದು ನಮಗೆಲ್ರಿಗೂ ದುಃಖ ಇದೆ.